ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು ಪ್ರಿಯರೇ. ಇವತ್ತು ಮತ್ತೊಂದು ವಿಡಿಯೋ ತೊಗೊಬಂದು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನೀವು ಆಲ್ರೆಡಿ ತಮ್ಮನೇಲಿ ಓದಿರ್ತೀರ. ರೇನ್ಹಾರ್ಡ್ ಬೋಂಕೆ ಅವರು ಹೇಳಿದ ಆ ಸೋಪಿನ ಸಾಮ್ಯ ಅಂತ, ಅನ್ ಇಲಿಸ್ಟ್ರೇಷನ್ ಆಫ್ ಸೋಪ್ ಅಂತ. ರೇನ್ಹಾರ್ಡ್ ಬೋಂಕೆ ನಮ್ಮೆಲ್ರಿಗೂ ತುಂಬ ಪರಿಚಯ ಇರುವಂಥ ವ್ಯಕ್ತಿ. ಸೌತ್ ಆಫ್ರಿಕಾ ಪ್ರದೇಶದಲ್ಲೆಲ್ಲ ಶಕ್ತವಾದಂಥ ರಿವೈವಲ್ನೊಟ್ಟಿಗೆ ಮೆಸೇಜ್ನ ಜನಗಳಿಗೆ ಹಂಚಿದವರು. ಮಿರಕಲ್ಸ್ ಅವರು ಮೂಲಕ ದೇವರು ಮಾಡಿಸಿದ್ದಾನೆ. ಅದ್ಭುತವಾಗಿ ದೇವರು ದೊಡ್ಡ ದೊಡ್ಡ ಕ್ರೂಸೆಡಲ್ಲಿ ಶಕ್ತವಾಗಿ ಉಪಯೋಗಿಸಲ್ಪಟ್ಟಂಥ ದೈವದಾಸನವರು. ಹೀಗಿರುವಲ್ಲಿ ರೇನ್ಹಾರ್ಡ್ ಬೋಂಕೆನ ಒಂದು ದಿವಸ ಒಂದು ಡಿಸ್ಕಷನ್ ಪ್ಯಾನಲ್ಗೆ ಅವರನ್ನು ಆಹ್ವಾನಿಸ್ತಾರೆ. ಎಲ್ಲಿ? ನ್ಯಾಷನಲ್ ಟೆಲಿವಿಷನ್ನಲ್ಲಿ. ನ್ಯಾಷನಲ್ ಟೆಲಿವಿಷನಲ್ಲಿ ಕರೆದಾಗ ಅವರಿಗೆ ಅಲ್ಲಿ ಮಾಡ್ರೇಟರ್ ಅಂದರೆ ಚರ್ಚಾ ನಿರ್ವಾಹಕನು ಬಿಟ್ಟರೆ ಇನ್ಯಾರೂ ಅಲ್ಲಿ ಪರಿಚಯ ಇಲ್ಲ ಪ್ಯಾನಲಲ್ಲಿ. ಅಲ್ಲಿ ಆಲ್ರೆಡಿ ತುಂಬ ಜನ ಇದ್ದಾರೆ. ಆ ಡಿಸ್ಕಷನಲ್ಲಿ ಒಬ್ಬ ನಾಸ್ತಿಕವಾದಿ ಒಬ್ಬ ಇದ್ದಾನೆ. ನಾಸ್ತಿಕತ್ವವನ್ನು ಪ್ರೆಸೆಂಟ್ ಮಾಡುವಂಥ ವ್ಯಕ್ತಿ. ಆ ವ್ಯಕ್ತಿ ಈ ರೀತಿಯಾಗಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನಂತ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ದ ಮೂಮೆಂಟ್ ವಿ ವೇರ್ ಆನ್ ಏರ್ ಈ ಚಾಲೆಂಜ್ ಮೀ ಸೇಯಿಂಗ್, ಚಾಲೆಂಜ್ ಮಾಡ್ತಾನೆ, ಯು ಪ್ರೀಚ್ ದಟ್ ದೇರ್ ಈಸ್ ಅ ಪವರ್ ಇನ್ ದ ಬ್ಲಡ್ ಆಫ್ ಜೀಸಸ್ ಅಂತ ಹೇಳ್ತಾನೆ. ಐ ಡು ನಾಟ್ ಬಿಲೀವ್ ಇಟ್ ಅಂತ ಹೇಳ್ತಾನೆ. ನೀನು ಪ್ರಸಂಗ ಮಾಡ್ತೀಯ, ಯೇಸು ಕ್ರಿಸ್ತನ ರಕ್ತದಲ್ಲಿ ಶಕ್ತಿ ಇದೆ, ನಾನು ನಂಬಲ್ಲ ಅಂತ ಹೇಳ್ತಾನೆ. ದ ಬ್ಲಡ್ ಆಫ್ ಜೀಸಸ್ ಇಸ್ ಆಲ್ರೆಡಿ ಅರೌಂಡ್ ಫಾರ್ 2000 years, 2000 ವರ್ಷಗಳಿಂದ ಈ ರಕ್ತ ಇದೆ ಅಂತ ಹೇಳ್ತಾನೆ ಬರ್ತದೆ. ಪ್ರಸಂಗ ಮೇಲೆ ಪ್ರಸಂಗ ಮಾಡ್ತಾನೆ ಇದ್ದೀರಾ. ಬಟ್ ದ ವರ್ಲ್ಡ್ ಟುಡೇ ಇಸ್ ವರ್ಸ್ ದ್ಯಾನ್ ಎವರ್. ತುಂಬ ವರ್ಸ್ಟ್ ಆಗಿದೆ ಪ್ರಪಂಚ. ಈ ರಕ್ತ ಇದ್ರೂ ಅದರಲ್ಲಿ ಶಕ್ತಿ ಇದೆ ಅಂತ ಹೇಳಿದ್ರೂ ತುಂಬ ವರ್ಸ್ಟ್ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ತಕ್ಷಣ ಬೋಂಕೆ ಅವರು ರಿಪ್ಲೈ ಮಾಡ್ತಾರೆ. ಏನಂತ? My reply was that there is also a lot of soap in this world, yet many people are dirty ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರೆ ಅಂದರೆ, ತುಂಬ ಸೋಪುಗಳಿದೆ ಈ ಪ್ರಪಂಚದಲ್ಲಿ, ಆದರೂ ಜನಗಳು ತುಂಬ ಗಲೀಜಾಗಿದ್ದಾರೆ, ಅಪವಿತ್ರವಾಗಿದ್ದಾರೆ, ಅಶುದ್ಧವಾಗಿದ್ದಾರೆ, ಡರ್ಟಿ ಆಗಿದ್ದಾರೆ ಅಂತ ಹೇಳ್ತಾರೆ. ಅವಾಗ ಅದಕ್ಕೂ ಏನು ಅರ್ಥ ಅಂದರೆ, ಯೇಸು ಕ್ರಿಸ್ತನ ರಕ್ತ ಇದ್ದ ಮಟ್ಟಕ್ಕೆ ಯಾಕೆ ಜನಗಳು ಇನ್ನೂ ಅಂದರೆ ಪಾಪದಲ್ಲಿದ್ದಾರೆ, ಇಷ್ಟೊಂದು ವರ್ಸ್ಟಾಗಿದ್ದಾರೆ ಅಂತ ಅರ್ಥ. ಅದೇ ರೀತಿಯಾಗಿ ಅವರು ಹೇಳ್ತಾರೆ, ಸೋಪು ಈ ಪ್ರಪಂಚದಲ್ಲಿದೆ, ಆದರೂ ಜನಗಳು ಯಾಕೆ ಡರ್ಟಿ ಆಗಿದ್ದಾರೆ ಅಂತ ಅರ್ಥ. ಅಂದರೆ ಅರ್ಥ ಏನು ಅಂದರೆ, ಎಷ್ಟು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ, ಇಫ್ ಐ ವಾಸ್ ಡರ್ಟಿ ಆ್ಯಂಡ್ ಐ ಸ್ಟುಡ್ ನೆಕ್ಸ್ಟ್ ಟು ಎ ಪೀಸ್ ಆಫ್ ಎ ಸೋಪ್, ನಾನೇನಾದರೂ ಅಶುದ್ಧವಾಗಿದೆ, ಗಲೀಜಾಗಿದೆ, ನಾನು ಸೋಪಿನ ಪಕ್ಕ ನಿಂತ್ಕೊಂಡೆ, ಐ ವುಡ್ ನಾಟ್ ಆಟೋಮೆಟಿಕಲಿ ಬಿ ಕ್ಲೀನ್, ನಾನು ಆಟೋಮೆಟಿಕಾಗಿ ಕ್ಲೀನ್ ಆಗಿಬಿಡಲ್ಲ. ಐ ವುಡ್ ಹ್ಯಾವ್ ಟು ಸ್ಟ್ರೆಚ್ ಔಟ್ ಮೈ ಹ್ಯಾಂಡ್, ಟೇಕ್ ದ ಸೋಪ್ ಇನ್ ಮೈ ಹ್ಯಾಂಡ್ ಆ್ಯಂಡ್ ಅಪ್ಲೈ ಇಟ್ ಟು ಮೈ ಬಾಡಿ. ನಾನು ಕೈ ಚಾಚಿಯ ಸೋಪನ್ನು ತೆಗೆದುಕೊಂಡು ನಾನೀಗ ನನ್ನ ಮೈಯೆಲ್ಲ ಅದನ್ನೇನು ಮಾಡಬೇಕು? ಅಪ್ಲೈ ಮಾಡಬೇಕು, ಲೇಪನ ಮಾಡ್ಕೋಬೇಕು. ಆಗೇನಾಗುತ್ತೆ? ಆ ಗಲೀಜೆಲ್ಲ ಹೋಗುತ್ತೆ, ಆ ಅಶುದ್ಧತೆ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ದ ಬ್ಲಡ್ ಆಫ್ ಜೀಸಸ್ ವರ್ಕ್ ಸಿಮಿಲರ್ಲಿ, ಅದೇ ರೀತಿಯಾಗಿ ಸಿಮಿಲರ್ ಆಗಿ ಕೆಲಸ ಮಾಡುತ್ತೆ. ಏನಂತ? ವಿ ಆಲ್ ನೀಡ್ ಟು ಆಸ್ಕ್ ಕ್ರೈಸ್ಟ್ ಟು ವಾಶ್ ಅಸ್ ಫ್ರಮ್ ಸಿನ್. ಕ್ರಿಸ್ತನನ್ನು ಕೇಳಬೇಕು, ನಮ್ಮನ್ನು ಪಾಪದಿಂದ ನೀನು ತೊಳಿ ಅಂತ. ಅದರ ಅರ್ಥ ರಕ್ತ ಇದೆ ಅಂದ ಮಟ್ಟಕ್ಕೆ ಅದು ಸುಮ್ಮನೆ ಎಲ್ಲರ ಮೇಲೆ ಬಂದು ಬಿದ್ದುಬಿಡಲ್ಲ. ಆ ರಕ್ತದಲ್ಲಿ ಮರೆಯಾಗೋದಕ್ಕೂ, ಆ ರಕ್ತದಲ್ಲಿ ನನ್ನ ತೊಳಿ ಪ್ರಭು ಅಂತ ನಾವು ಬಾಯ್ಬಿಟ್ಟು ಕೇಳಿದಾಗ ಅದ್ಭುತವಾದಂಥ ಬಿಡುಗಡೆ, ಅದ್ಭುತವಾದಂಥ ಸೌಖ್ಯ, ಅದ್ಭುತವಾದಂಥ ಶುದ್ಧೀಕರಣ ನಡೆಯುತ್ತೆ. ಈ ವ್ಯಕ್ತಿ ಹೇಳ್ದ, 2000 ವರ್ಷಗಳಿಂದ ಇದೆಯಪ್ಪ, ಆದರೆ ಪ್ರಯೋಜನ ಏನು? ಇಷ್ಟೊಂದು ವರ್ಸ್ಟ್ ಆಗಿದೆ ಪ್ರಪಂಚ ಅಂತ ಹೇಳ್ತಾನೆ. ಆದರೆ ಇದೆ, ಜನರು ಎಷ್ಟು ಜನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ? ಯಾರೂ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಅಕ್ಸೆಪ್ಟ್ ಮಾಡಿದವನ್ನ ದೇವರು ಶುದ್ಧೀಕರಿಸ್ತಾ ಇದ್ದಾನೆ, ಅವ್ರ ಜೀವನಗಳನ್ನ ಬದಲಾಯಿಸ್ತಾ ಇದ್ದಾನೆ, ಅವರ ಪಾಪ ಜೀವನದಿಂದ ವಿಮೋಚನೆಯನ್ನು ಕೊಟ್ಟು ಅವನು ಅದ್ಭುತವಾಗಿ ಉಪಯೋಗಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ಈ ಸೋಪ್ಗೆ ಸಾಮ್ಯವನ್ನು ಕೊಡ್ತಾನೆ. ಸೋಪ್ ಇದೆ, ಯಾವ್ಯಾವ ಥರ ಸೋಪ್ ಇಲ್ಲ ರೀ. ನಮ್ಮ ದೇಶದಲ್ಲೇ ಬಗೆ ಬಗೆಯಾದ ಸೋಪಿನ ಕಂಪ್ನಿಗಳಿದೆ. ಬೇರೆ ದೇಶಕ್ಕೆ ಹೋದರೆ ನಾವು ಆ ಸೋಪಿನ ಕಂಪ್ನಿಗಳನ್ನು ಕೇಳಿರಲ್ಲ. ಕಾಸ್ಟ್ಲಿ ಸೋಪುಗಳಿದ್ದಾವೆ. ಎಲ್ಲವೂ ಇದ್ರೂ ಸಹ ನಾವು ಡೈಲಿ ಸೋಪ್ ಯೂಸ್ ಮಾಡ್ತೀವಿ. ನಾವು ಬೆಳಗ್ಗೆ ಎದ್ದು ಸ್ನಾನ ಮಾಡ್ತೀವಿ, ಮುಖ ತೊಳಿತೀವಿ, ಹಂಗೆ ಹೋದ್ರೆ ಎಷ್ಟು ಗಲೀಜಾಗಿ ಕಾಣ್ತೀವಿ. ನಮ್ಮನ್ನು ಯಾರು ಹತ್ರನೂ ಬರಬಿಟ್ಕೊಳ್ಳೋಗಲ್ಲ ಅಲ್ವಾ, ಬರ ಮಾಡ್ಕೊಳ್ಳಲ್ಲ. ಅದೇ ರೀತಿಯಾಗಿ ಸೋಪನ್ನು ತೆಗೆದು ನಾವು ಅಪ್ಲೈ ಮಾಡ್ಕೊಂಡ ರೀತಿಯಲ್ಲಿ ಕ್ರಿಸ್ತ ಯೇಸುವಿನ ಸೋಪು ರೀತಿಯಲ್ಲಿ ನಮ್ಮನ್ನು ಶುದ್ಧೀಕರಣ ಮಾಡುತ್ತೆ. ಅಂದರೆ ನಾವು ಅದನ್ನು ಉಪಯೋಗಿಸ್ಬೇಕು, ಅಪ್ಲೈ ಮಾಡ್ಕೋಬೇಕು ಅಂತ ಹೇಳಕ್ಕೆ ಬರ್ತಾರೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಪಾಪಿಯಾಗಿದ್ದು ಅವನು ಯೇಸು ಕ್ರಿಸ್ತನ ರಕ್ತದಲ್ಲಿ ಆಶ್ರಯವನ್ನು ಹೊಂದಿಕೊಂಡ ನಂತರ ಅವನು ಅದನ್ನು ಅಪ್ಲೈ ಮಾಡಿಕೊಂಡ್ರೆ ಅವನ ಜೀವನದಲ್ಲಿ ಅತ್ಯಧಿಕವಾದ ಬಿಡುಗಡೆ ಇದೆ ಅಂತ ಅರ್ಥ.
ಆ ರೀತಿಯಾಗಿ ಅದ್ಭುತವಾಗಿ ಏನು ಮಾಡ್ತಾನೆ, ಒಂದು ಸಾಮ್ಯವನ್ನು ಅಷ್ಟು ಚೆನ್ನಾಗಿ ಅಲ್ಲಿ ವಿವರಿಸಿ ಬೋಂಕಿ ಅವರು ಹೇಳ್ತಾರೆ. ಹಾಗಾದ್ರೆ ಬೈಬಲ್ ಏನು ಹೇಳುತ್ತೆ, ಎಫೆಸಿಯರ ಪತ್ರಿಕೆ 1 ಹೇಳುತ್ತೆ, ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು, ಇದು ದೇವರ ಕೃಪಾತಿಶಯವೇ ಅಂತ ಹೇಳ್ತಾನೆ. ನಮಗೋಸ್ಕರ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳೆಲ್ಲೇನಾಯಿತು, ಕ್ಷಮಿಸಲ್ಪಟ್ಟವು. ಮತ್ತೆ ಯೋಹಾನ 1:7 ಹೇಳುತ್ತೆ, ಆದರೆ ಆತನು ಬೆಳಕಿನಲ್ಲಿರುವಂತೆಯೂ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲ್ಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ಅಂತ ಹೇಳ್ತಾನೆ. ಅಂದರೆ ಯೇಸು ಕ್ರಿಸ್ತನ ರಕ್ತವು ನಿವಾರಣೆ ಮಾಡುತ್ತೆ. ಏನಿಂದ? ಸಕಲ ಪಾಪದಿಂದ ನಮ್ಮನ್ನೇನು ಮಾಡುತ್ತೆ? ನಿವಾರಣೆ ಮಾಡುತ್ತೆ. ನಾವು ಕೇಳ್ಕೋಬೇಕು, ಅದನ್ನು ಬೇಡ್ಕೋಬೇಕು, ಸ್ವಾಮಿ ನನ್ನನ್ನು ಶುದ್ಧೀಕರಿಸು ಅಂತ. ಆಗ ನಿಶ್ಚಯವಾಗಿ ಕರ್ತನ ಏನು ಮಾಡ್ತಾನೆ, ಅದಕ್ಕೆ ಬೇಕಾದಂಥ ಎಲ್ಲ ಬಿಡುಗಡೆಗಳನ್ನು ಆ ರಕ್ತದ ಮುಖಾಂತರ ನಮಗೆ ಕೊಡ್ತಾನೆ. ಪಾಪದಿಂದ ಶುದ್ಧೀಕರಿಸುತ್ತೆ, ಒಂದು ಉತ್ತಮವಾದ ಜೀವನವನ್ನು ನಮಗೆ ದೇವರು ದಯಪಾಲಿಸ್ತಾನೆ. ಹಾಗಾಗಿ ದೇವರು ಆತನಿಗೆ ಸಮಯೋಚಿತವಾದಂಥ ಆ ಆನ್ಸರನ್ನು, ಆ ಜ್ಞಾನವನ್ನು ದೇವರು ತನಗೆ ಕೊಟ್ಟಿದ್ದಾರಲ್ವ, ಅದು ತುಂಬ ಚೆನ್ನಾಗಿ ಇದ್ದಂಥ ಎಕ್ಸ್ಪ್ಲನೇಷನ್. ಹಾಗಾಗಿ ಈ ಸಾಮ್ಯವನ್ನು ಚಿಕ್ಕದಾಗಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಕ್ರಿಸ್ತನ ರಕ್ತ ನಮ್ಮೆಲ್ಲರಿಗೂ ಕಾವಲಾಗಿರಲಿ, ನಮ್ಮನ್ನು ಶುದ್ಧೀಕರಿಸ್ತಾ ಇರಲಿ, ಮುಂದಕ್ಕೆ ಕರ್ಕೊಂಡು ಹೋಗಲಿ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಆ ರಕ್ತನ ಆಶ್ರಯಿಸ್ಕೋಬೇಕಂತ ನಾನು ಪ್ರಾರ್ಥಿಸ್ತೇನೆ. ಆ ರಕ್ತದಲ್ಲಿ ಬಿಡುಗಡೆ ಇದೆ, ವಿಮೋಚನೆ ಇದೆ. ಅದು ಪರಿಶುದ್ಧವಾದ ರಕ್ತ. ಅದರಲ್ಲಿ ಯಾವುದೇ ರೀತಿಯಾದಂಥ ಕಾಮ, ಕ್ರೋಧ, ಮದಮಾತ್ಸರ್ಯಗಳು ಇದ್ದು ತುಂಬಿದಂಥದ್ದಲ್ಲ. ಅರಿಷ್ಟದ ವರ್ಗಗಳನ್ನು ಗೆದ್ದಂಥ ಪರಿಶುದ್ಧವಾದಂಥ ರಕ್ತವಾಗಿದೆ. ದೇವರು ಈ ರಕ್ತ ನಮ್ಮ ಕಾವಲಾಗಿ ನಮ್ಮ ಜೀವನಗಳಲ್ಲಿರಲಿ, ನಮ್ಮ ಮಕ್ಕಳ ಮೇಲಿರಲಿ, ನಮ್ಮ ಬಿಸ್ನೆಸ್ ಮೇಲಿರಲಿ, ನಮ್ಮ ಮನೆ ಮೇಲಿರಲಿ, ಪ್ರತಿಯೊಂದು ಪಾಪಿ ಮೇಲಿರಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ದೇವರು ಈ ವಾಕ್ಯ ಕೊಟ್ಟಿದ್ದಕ್ಕಾಗಿ ನಾನು ದೇವ್ರಿಗೆ ಸ್ತೋತ್ರ ಮಾಡ್ತೇನೆ. ಮತ್ತು ಈ ವಾಕ್ಯ ಅನೇಕರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.